ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಚರಕ್ ಕಂಪ್ನಿಯವ್ರದ್ದು ಈವೆನ್ ಶೇಡ್ ಕ್ರೀಮ್ ಬಗ್ಗೆ. ಈವೆನ್ ಶೇಡ್ ಕ್ರೀಮ್ ಅಂದರೆ ಏನು, ಘಟಕ ದ್ರವ್ಯ ಏನು ಇರ್ತೈತಿ, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಹೆಂಗೆ ನೀವು ಯೂಸ್ ಮಾಡಬೇಕು, ಮೂಲ್ಯ ಎಷ್ಟು, ಎಲ್ಲಿಂದ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆನೂ ಶುರು ಮಾಡೋಣ. ಸೊ ನೋಡ್ರಿ, ಚರಕ್ ಕಂಪ್ನಿಯವ್ರದ್ದು ಈವೆನ್ ಶೇಡ್ ಕ್ರೀಮ್ ಏನಿದೆ, ಇದು ಒಂದು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮುಖದಾಗ ಭಾಳ ಜಾಸ್ತಿ ಡಾರ್ಕ್ ಸ್ಪಾಟ್ಸ್ ಆಗ್ಯಾವಂದ್ರೆ, ಕರ್ಕರನ್ನು ಕಲಿ ಕುಂತವಂದ್ರೆ, ಇಲ್ಲ ಮೆಲಾಸ್ಮಾ, ಅದಕ್ಕೆ ನಾವು ಕನ್ನಡದಾಗ ಭಂಗ್ ಅಂತ ಕರಿತೀವಿ. ಭಂಗ್ ಆಗೈತೆ ಅಂದ್ರೆ ಮುಖದ ಎಡಗಡೆ ಭಾಗದಾಗ, ಬಲಗಡೆ ಭಾಗದಾಗ, ಹಣಿ ಮೇಲೆ, ಮೂಗಿನ ಮೇಲೆ, ಇಲ್ಲ ಕರ್ಕರನ್ನು ಚಿಕ್ಕ ಆಗ್ಯಾವಂದ್ರೆ, ಇಲ್ಲ ನಿಮ್ಮದು ಸ್ಕಿನ್ ಏನಿದೆ ನೋಡ್ರಿ, ಅದ್ರ ಮೇಲೆ ಮೊದಲ ಮುಖದ ಮೇಲೆ ಏನಾರ ಪಿಂಪಲ್ಸ್ ಇದ್ವು, ಈಗ ಪಿಂಪಲ್ಸ್ ಕ್ಲಿಯರ್ ಆಗಿದ್ದಾವೆ, ಅದರಲ್ಲಿ ಕಲಿ ಉಳ್ಕೊಂಡು ಪಿಂಪಲ್ಸ್ ಇದ್ವು, ಅದನ್ನು ಕಲಿ ಕ್ಲಿಯರ್ ಮಾಡಲಿಕ್ಕೆ, ನಿಮ್ಮ ತ್ವಚೆ ಭಾಳ ಜಾಸ್ತಿ ಡ್ರೈ ಇರ್ತೈತಿ ಮುಖ ಅಂದ್ರೆ, ಅಲ್ಲೇ ಮಾಯ್ಶ್ಚರೈಸರ್ ಥರ ಇದು ಕೆಲಸ ಮಾಡ್ತೈತಿ. ಇಲ್ಲ ನಿಮ್ಗೆ ಅನ್ಇವನ್ ಸ್ಕಿನ್ ಟೋನ್, ಕೆಲವೊಂದಿಷ್ಟು ಕಂಡೀಷನ್ಸ್ ಏನಾಗುತ್ತಪ್ಪ ಅಂದ್ರೆ ಸ್ಕಿನ್ ಒಂದು ಕಡೆ ಬೇರೆ ಕಲರ್ ಇರ್ತೈತಿ, ಒಂದು ಕಡೆ ಬೇರೆ ಕಲರ್ ಇರ್ತೈತಿ. ಆ ರೀತಿ ನಿಮ್ಗೆ ಏನಾರ ಸಮಸ್ಯೆ ಇತ್ತಂದ್ರೆ ಅದನ್ನು ಕೂಡ ಗುಣಪಡಿಸ್ಲಿಕ್ಕೆ ಇದು ಕೆಲಸ ಮಾಡಿಕೊಡ್ತೈತಿ ರೀ. ಸೊ ನೋಡ್ರಿ, ಇದ್ರದ್ದು 30 ಗ್ರಾಮ್ ಇದು ಟ್ಯೂಬ್ ಬರ್ತೈತ್ರಿ. ಇದ್ರೊಳಗಡೆ ಇದು ಎಷ್ಟು ನೋಡ್ರಿ, 139 ರೂಪಾಯಿದಾಗ ಇದು ಸಿಗ್ತೈತೆ ನಿಮ್ಗೆ. ಸೊ ಇದ್ರ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಇದ್ರೊಳಗೆ ಇಂಗ್ರೀಡಿಯೆಂಟ್ಸ್ ಏನೇನು ಇರ್ತಾವೆ. ಸೊ ನೋಡ್ರಿ, ಪ್ರತಿ 5 ಗ್ರಾಮ್ ಏನಿದೆ ಕ್ರೀಮ್, ಅದ್ರೊಳಗಡೆ ಜೆಲ್ ಆಫ್ ಕ್ಯುಮಿನಿಸ್ ಸೆಟೈವಸ್ ಇರ್ತೈತಿ 100 mg ಪ್ರಮಾಣದಾಗ. ಅದಂದ್ರೆ ನೋಡ್ರಿ, ಕುಕುಂಬರ್ ಎಕ್ಸ್ಟ್ರಾಕ್ಟ್, ಆಯಿಲ್ ಆಫ್ ಮೆಲಿಯಾ ಅಜಾದಿ ರಚಿತ ಅಂದ್ರೆ ನೀಮ್ ಆಯಿಲ್, ಮತ್ತು ಆಯಿಲ್ ಆಫ್ ಪ್ರೂನಸ್ ಅಮೈಡೈಲಸ್ 2 ಸೇರಿಸಿ 50 mg. ಇದು ಪ್ರೂನಸ್ ಅಮೈಡೈಲಸ್ ಅಂದ್ರೆ ಆಲ್ಮಂಡ್ ಆಯಿಲ್ ರೀ. ಮತ್ತು ಇದ್ರೊಳಗೆ ಎಕ್ಸ್ಟ್ರಾಕ್ಟ್ ಇರ್ತೈತೆ ರೀ ಬರ್ಜಿನಿಯಾ ಲಿಗುಲೆಟಾ 100 mg, ಅದು ಪಾಷಾಣ ಭೇದ ಅಂತಾರೆ ಆಯುರ್ವೇದದಾಗ. ಮತ್ತು ಮೋರಸ್ ಇಂಡಿಕಾ 50 mg. ಮೋರಸ್ ಇಂಡಿಕಾ ನೋಡ್ರಿ ಮಲ್ಬೆರಿ ಎಕ್ಸ್ಟ್ರಾಕ್ಟಿಗೆ ಕರೀತಾರೆ. ಉಳಿದಿದ್ದು ಕ್ರೀಮ್ ಬೇಸ್ ಇರ್ತೈತೆ ರೀ. ಅವಶ್ಯಕತೆ ಅನುಸಾರ ಪ್ರಿಸರ್ವೇಟಿವ್ಸ್ ಕೆಡಬಿಡೋದಂತ ಹಾಕಿರ್ತಾರೆ. 25 ಡಿಗ್ರಿ ಸೆಲ್ಸಿಯಸ್ ತಳಗ ಸ್ಟೋರ್ ಮಾಡ್ಬೇಕಂತ ಇರ್ತೈತೆ ರೀ. ಈಗ ಇದನ್ನು ನೀವು ಯಾವ ರೀತಿ ಹಚ್ಕೋಬೇಕು. ಸೊ ನೋಡ್ರಿ, ಮೊದಲು ಮುಖ ಏನಿದೆ ಚಂದಾಗ ಹರ್ಬಲ್ ಸೋಪ್ ಹಚ್ಚಿ, ಇಲ್ಲ ಫೇಸ್ ವಾಶ್ ಹಚ್ಕೊಂಡು ಚಂದಾಗ ತೊಳ್ಕೊರಿ. ಚಂದನ್ ಟವಲ್ ತೊಗೊಂಡು ಮೆತ್ತ ಚಂದಾಗ ಒರೆಸ್ಕೊರಿ. ಮುಖದ ಮೇಲೆ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು. ಅದಾದಮೇಲೆ ಕ್ರೀಮ್ ನೋಡ್ರಿ, ಇದು ಒಳಗಡೆ ಯಾವ ರೀತಿ ಸಿಗ್ತೈತೆ ಅಂದರೆ ಈ ರೀತಿ ಟ್ಯೂಬ್ ಇರ್ತೈತಿ. ಸೊ ಈ ಕ್ರೀಮ್ ಏನಿದೆ ಇದನ್ನು ಬೂಸ್ಟ್ ಹಾಕೋರಿ. ಕ್ರೀಮ್ ಏನಿದೆ ಬಳ್ಳಿಗೆ ತುದಿಗೆ ಹಚ್ಕೋರಿ. ತುದಿಗೆ ಹಚ್ಕೊಂಡು ಆದ್ಮೇಲೆ ಮುಖದ ಯಾವ ಭಾಗಕ್ಕೆ ನೀವು ಹಚ್ಕೋಬೇಕನ್ನೋ ಅಂತೇಳಿ ಚಂದಾಗ ಹಚ್ಕೋರಿ. ಹಚ್ಕೊಂಡಾದ್ಮೇಲೆ ಬಳ್ಳಿಲೇ ಚಂದಾಗ ಅಲ್ಲೇ ಮಸಾಜ್ ಮಾಡ್ಕೋರಿ. ಚಂದಾಗ ತ್ವಚಾದಾಗ ಅದು ಕ್ರೀಮ್ ಅಬ್ಸರ್ವ್ ಆಗ್ಬೇಕ್ರಿ. ಆ ರೀತಿ ಲೈಟಾಗಿ ಮಸಾಜ್ ಮಾಡ್ಕೊರಿ. ಅದಾದಮೇಲೆ ನಿಮ್ಮ ಕೈಗಳನ್ನು ತೊಳ್ಕೊಂಬಿಡ್ರಿ. ಇದನ್ನು ನೋಡ್ರಿ, ಪುರುಷರು ಮಹಿಳೆಯರು ಇಬ್ಬರು ಉಪಯೋಗ ಮಾಡ್ಬೋದು. ದಿನಕ್ಕೆ 2-3 ಹೊತ್ತು ಉಪಯೋಗ ಮಾಡ್ಬೋದು. ಬೆಳಿಗ್ಗೆನೂ ಹಚ್ಕೋಬೋದು, ರಾತ್ರಿನೂ ಹಚ್ಕೋಬೋದು. ಎಷ್ಟು ದಿನ ಹಚ್ಕೋಬೇಕು ಅದು ನಿಮ್ಗೆ ಎಲ್ಲಿ ಮಟ್ಟ ನಿಮ್ಗೆ ರಿಸಲ್ಟ್ ಸಿಗೋದು ಅಲ್ಲಿ ಮಟ್ಟ ಹಚ್ಕೋಬೋದು. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಹಚ್ಕೊಳಕ್ಕೆ ಹೇಳ್ಯಾರ ಅಷ್ಟು ದಿನ ಇದ್ರ ಉಪಯೋಗ ಮಾಡ್ಬೋದು ರೀ. ಸೊ ಇದರಲ್ಲಿ ಸೈಡ್ ಎಫೆಕ್ಟ್ ಯಾವುದೇ ರೀತಿ ಇರೋಂಗಿಲ್ಲ. ಕೆಲವೊಂದಿಷ್ಟು ಪೇಷಂಟಲ್ಲಿ ಎಲರ್ಜಿಕ್ ರಿಯಾಕ್ಷನ್ಸ್ ಆಗ್ಬೋದು. ಯಾರು ಇದನ್ನು ಹಚ್ಕೊಳಕ್ಕೆ ಹೋಗ್ಬಾರ್ದು. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಅದಾವ ನಾನು ನಿಮ್ಗೆ ತಿಳಿಸೀನಿ. ಯಾವುದೇ ಇಂಗ್ರೀಡಿಯೆಂಟ್ಲಿ ಮೊದಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದರೆ ಇದನ್ನು ಬಳಸಕ್ಕೆ ಹೋಗ್ಬಿಡ್ರಿ. ಮೂಲ್ಯ ನೋಡ್ರಿ 139 30 ಗ್ರಾಮು. ಎಲ್ಲಿಂದ ತೊಗೋಬೋದು ನೋಡ್ರಿ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ತಿರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮೆಸಿ, ಇಲ್ಲ ಆನ್ಲೈನ್ ಫಾರ್ಮೆಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮೆಲ್ಲ ಜೊತೆಗೆ ತಿಳಿಸಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿರಿ. ಅದನ್ನು ಪ್ರೆಸ್ ಮಾಡಿದರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.